ನಿನ್ನ ಮದ್ವೆ ಏನಾದ್ರೂ ನಾಯಕ್ ಗ್ರೂಪ್ಸ್ ಸಂಜೀವ್ ಪಾಟೀಲ್ ಜೊತೆ ಆಗ್ಬಿಟ್ರೆ ಯೋಚನೆ ಮಾಡು, ನಾವೆಷ್ಟು ಬಂಪರ್ ಆಗಿರ್ಬೋದು. ಗಿರಿಜಾ ಮನ್ಸಲ್ಲೇ ತುಂಬಾ ಲೆಕ್ಕಾಚಾರ ಹಾಕಿ ರೆಡಿ ಆಗ್ತಿದ್ಲು. ನಾಯಕ್ ಗ್ರೂಪ್ಸ್ ಜನರಲ್ ಮ್ಯಾನೇಜರ್ ಸಂಜೀವ್ ಪಾಟೀಲ್ ಜೊತೆ ಮಾಂಗಲ್ಯಂ ತಂತುನಾನೇನ ಮಾಡ್ಕೋಬೇಕು ಅಂತ ನಮ್ರತಾನೂ ದುಡ್ಡಿಗಾಗಿ ಆಸೆ ಪಡ್ತಿದ್ಲು. ರೂಮಲ್ಲಿರೋ ಸಣ್ಣ ಬೆಳಕಿನಲ್ಲೇ ಕನ್ನಡಿ ಮುಂದೆ ಕೂದ್ಲನ್ನ ಸರಿ ಮಾಡ್ಕೊಳ್ತಾ ಮದ್ವೆ ಬಗ್ಗೆ ಡಿಸ್ಕಷನ್ ಜೋರಾಗಿತ್ತು. ಗಿರಿಜಾ ಸ್ಲೋ ಆಗಿ ನಮ್ರತಾ ಹತ್ರ ಹೋಗಿ, ಬೇಬಿ, ಆ ಸಂಜೀವ್ ಪಾಟೀಲ್ಗೆ ಹೆಚ್ಚಂದ್ರೆ 45 ವರ್ಷ ಆಗಿರುತ್ತೆ ಅಷ್ಟೇ. ಅವನ ಏಜ್ಗಿಂತ ಅವನ್ ಬ್ಯಾಂಕ್ ಬ್ಯಾಲೆನ್ಸ್ ನಂಬರ್ ದೊಡ್ಡದಿದೆ. ಲಾಕರ್ ಗಟ್ಟಿ ಇರೋವಾಗ ಬೇರೆ ಏನೂ ಇಂಪಾರ್ಟೆಂಟ್ ಅಲ್ಲ. ನೀವಿಬ್ರೂ ಒಳ್ಳೆ ಜೋಡಿ ಅಂತೂ ಖಂಡಿತ ಆಗ್ತೀರಾ. ನಮ್ರತಾ ಮಮ್ಮಿ ಮುಖ ನೋಡ್ತಾ ಕೂಂಬ್ ಟೇಬಲ್ ಮೇಲೆ ಇಟ್ಟು ಕೈ ಹಿಡ್ಕೊಂಡು, ಏನ್ ಮಮ್ಮಿ, ಈಗ್ಲೇ ಅಷ್ಟೊಂದೆಲ್ಲ ಕನಸು ಕಾಣ್ಬೇಡ. ಯಾರಿಗ್ ಗೊತ್ತು, ಬರ್ತ್ಡೇ ಪಾರ್ಟಿಲಿ ಏನ್ ಬೇಕಿದ್ರೂ ಆಗ್ಬೋದು. ಗಿರಿಜಾ ಕೈ ಬಿಡಿಸ್ಕೊಳ್ತಾ, ಓಹ್, ಯಾಕೆ ಅಡ್ಬಾಯ್ ಹಾಕ್ತೀಯ? ಒಳ್ಳೇದ್ ಮಾತಾಡು ಮಗ. ಮದುವೆ ಯಾಕಾಗಲ್ಲ? ನಿನಗೇನ್ ಕಮ್ಮಿ ಆಗಿದೆ? ಒಂದೊಳ್ಳೆ ಹೂವು ನೀನು. ಹಾಗಿದ್ದಾಗ ಜೇನು ಹುಳುಗಳು ಮುತ್ಕೊಳ್ದೆ ಬಿಡ್ತಾವ? ನಮ್ರತಾ ಚೂರ್ ನಾಚಿಕೆಲಿ ನಗ್ತಾ, ಮಮ್ಮಿ, ನೀನ್ ಏನೇನೋ ಹೇಳ್ತೀಯಪ್ಪ, ಮಗಳತ್ರ ಹಿಂಗ ಮಾತಾಡೋದು ಅಂತ ಕೇಳಿ ಕನ್ನಡಿಲಿ ಅವಳ ಮುಖ ನೋಡ್ತಾ ಸ್ವಂತ ಬ್ಯೂಟಿನ ಎಂಜಾಯ್ ಮಾಡಿದ್ಲು. ನಮ್ರತಾ ಹಿಂದೆ ನಿಂತ ಗಿರಿಜಾ ಹೆಗಲ ಮೇಲೆ ಕೈಯಿಟ್ಟು ಕನ್ನಡಿಲಿ ಅವಳ ಕಣ್ಣನ್ನೇ ನೋಡ್ತಾ, ನೀನೇ ಯೋಚನೆ ಮಾಡು, ಸಂಜೀವ್ಗೆ ನಿನ್ ಮೇಲೆ ಇಂಟ್ರೆಸ್ಟ್ ಇಲ್ದೇ ಇದ್ರೆ ಯಾಕೆ ನಿನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಅಷ್ಟು ದೊಡ್ಡ ರೆಸಾರ್ಟ್ ಬುಕ್ ಮಾಡಿದಾನೆ? ಅವನಿಗೆ ಇಂಟ್ರೆಸ್ಟ್ ಇಲ್ದೇ ಇದ್ರೆ ಬೇಡ. ಈ ಕಾರವಾರದಲ್ಲಿ ಜೇಬ್ ಗಟ್ಟಿ ಇರೋ ಬೇರೆ ಹುಡುಗರಿಗೇನ್ ಕೊರತೆನಾ? ಬಂದರಿಗೆ ಹೋಗಿ ಯಾರಾದ್ರೂ ಬೋಟ್ ಓನರ್ ಮಗನ್ನ ಹಿಡಿದ್ರೆ ಆಯ್ತು. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇನ್ ಮುಂದೆ ನಿನ್ ಲಕ್ ಬದಲಾಗುತ್ತೆ. ನಮ್ರತಾ ಟೈಮ್ ನೋಡಿ, ಮಮ್ಮಿ, ತುಂಬ ಲೇಟ್ ಆಗಿದೆ. ನಾಳೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಕೂಡ ಹೋಗಬೇಕು. ತುಂಬ ಫ್ರೆಂಡ್ಸ್ಗೆ ನನ್ನ ಬರ್ತ್ಡೇಗೆ ಇನ್ವೈಟ್ ಕೂಡ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇಷ್ಟು ಕಡಿಮೆ ಟೈಮಲ್ಲಿ ಆಗುತ್ತಾ ಮಮ್ಮಿ? ನನಗೆ ತಲೆ ಚೆಟ್ಟಿಡಿತಾ ಇದೆ. ಗಿರಿಜಾಗೆ ಅದ್ಯಾವುದರ ಚಿಂತೆನೂ ಇರಲಿಲ್ಲ. ನಿಂಗೆ ಇಂಟರ್ವ್ಯೂ ಕೊಡೋ ಅಗತ್ಯ ಏನಿದೆ? ನಮ್ಮದೇ ಕಂಪನಿ ಇಲ್ವಾ? ಕಂಪ್ನಿ ಇದ್ರಷ್ಟೇ ಏನು ಯೂಸ್ ಮಮ್ಮಿ? ಅಲ್ಲಿಂದ ದುಡ್ಡು ಬರಬೇಕಲ್ಲ. ನನಗೆ ನಾಯಕ್ ಗ್ರೂಪ್ಸ್ನಲ್ಲಿ ಜಾಬ್ ಸಿಕ್ಕಿದ್ರೆ ಸಂಜೀವ್ ಪಾಟೀಲ್ಗೆ ನಾನು ಜಾಸ್ತಿ ಹತ್ರ ಆಗೋಕೆ ಟ್ರೈ ಮಾಡ್ತೀನಿ. ನೀವೇ ಯೋಚನೆ ಮಾಡಿ, ಈ ಜಾಬಿಂದ ತುಂಬ ಲಾಭ ಇದೆ. ಅಬ್ಬಾ, ನೀನ್ ನನ್ನ ಮೀರ್ಸಿ ತಲೆ ಓಡಿಸ್ತಿದ್ಯಾ. ಭೂತಾಯಿ ಮೀನ್ ತಿಂದು ತಿಂದು ತಲೆ ಶಾರ್ಪ್ ಆಗಿದೆ ನಿಂದು. ನಿನ್ ಟ್ಯಾಲೆಂಟ್ಗೆ ಪಕ್ಕಾ ನಿನಗೆ ಜಾಬ್ ಕೊಡ್ತಾರೆ. ಮ್ಯಾನೇಜರ್ ಸಂಜೀವ್ಗೆ ಆಲ್ರೆಡಿ ನಿನ್ ಪರಿಚಯ ಇದೆಯಲ್ವಾ? ಅವನಿಗೂ ನೀನು ಇಷ್ಟ ಆಗಿದ್ಯಾ ಅಂತ ಗಿರಿಜಾ ಖುಷಿಪಟ್ಲು. ಮರುದಿನ ಮುಂಜಾವು ಮೋಡ ತಳ್ಕೊಂಡು ಸೂರ್ಯನ ಕಿರಣಗಳು ಕಿಟಕಿ ಒಳಗೆ ಬಂದ್ವು. ತ್ರಿಶೂಲ್ಗೆ ಅದು ಯಶಸ್ಸಿನ ಮೊದಲ ಬೆಳಕಿನ ತರ ಅನ್ನಿಸ್ತು. ಮೈನಾ ಜೊತೆ ಒಂದೇ ಮಾಡಿನ ಕೆಳಗೆ ಬದುಕೋದು ಅವನ ದೊಡ್ಡ ಆಸೆ ಆಗಿತ್ತು. ಸೂರ್ಯ ಕಿರಣ ಮುಖಕ್ಕೆ ತಾಕ್ತಾ ಇದ್ದ ಹಾಗೆ, ನಾನೇ ಯಾಕಿವತ್ತು ಮೈನಾಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡಬಾರ್ದು ಅಂತ ಅನ್ನಿಸ್ತು. ತಕ್ಷಣ ಅಡ್ಗೆ ಮನೆ ಕಡೆ ಹೋದ. ಇಡೀ ಕಿಚನ್ ಹುಡುಕಾಡಿದ ನಂತರ ಸಿಕ್ಕಿದ್ದು ಅವಲಕ್ಕಿ ಮಾತ್ರ. ಒಗ್ಗರಣೆ ಅವಲಕ್ಕಿ ಮಾಡೋಣ ಅಂತ ಡಿಸೈಡ್ ಮಾಡ್ದ. ಈರುಳ್ಳಿ, ಹಸಿಮೆಣಸು ಕಟ್ ಮಾಡ್ಕೊಳ್ಳೋ ಹೊತ್ತಿಗೆ ಫೋನ್ ರಿಂಗ್ ಆಯ್ತು. ಮೈನಾ ರೂಮಿಂದ ಹೊರಗೆ ಬಂದು ಹಾಲ್ನಲ್ಲಿ ನಿಂತಿದ್ಲು. ಅವಳ ಒದ್ದೆ ಕೂದಲ ತುದಿಯಿಂದ ಬೀಳ್ತಿರೋ ನೀರಿನ ಹನಿಗಳು ಸೂರ್ಯನ ಕಿರಣ ಜೊತೆ ಸೇರಿ ಹೊಳಿತಾ ಇತ್ತು. ತ್ರಿಶೂಲ್ ಅವಳನ್ನ ನೋಡಿದ್ದೇ ಟೈಮ್ ಸ್ಟಾಪ್ ಆದಂತೆ ಫ್ರೀಸ್ ಆದ. ಮೈನಾ ನಗ್ತಾ, ಅವಾಗವಾಗ ಎಲ್ಲಿ ಕಳೆದೋಗ್ತೀಯ ನೀನು? ಕಿಚನ್ನಿಂದ ಏನೋ ಸುಟ್ಟು ಹೋಗ್ತಿರೋ ಸ್ಮೆಲ್ ಬರ್ತಿದೆ ನೋಡು. ತ್ರಿಶೂಲ್ ಮೈನಾನ್ ನೋಡ್ತಾ ನೋಡ್ತಾ ಕಿಚನ್ ಒಳಗೆ ಹೋದ. ಅವ್ನು ಮಾಡಿರೋ ಒಗ್ಗರಣೆ ಅವಲಕ್ಕಿ ಸ್ವಲ್ಪ ಸುಟ್ಟು ಹೋಗಿತ್ತು, ಆದರೆ ಉಳಿದಿದ್ದೆಲ್ಲ ತಿನ್ನೋ ಹಾಗಿತ್ತು. ಮೈನಾ ಹತ್ರ ಬಂದು ನಿಂತು, ನೋ ಪ್ರಾಬ್ಲಮ್, ಸ್ವಲ್ಪನೇ ತಳ ಹಿಡಿದಿದೆ. ಸುಟ್ಟೋಗಿರೋದನ್ನ ತೆಗೆದು ಉಳಿದಿದ್ದನ್ನ ತಿನ್ಬೋದು. ನೀನು ತುಂಬ ಇಷ್ಟಪಟ್ಟು ಮಾಡಿರೋ ಹಾಗಿದೆ. ನೀನು ಹೋಗಿ ಕೂತ್ಕೋ, ನಾನು ಪ್ಲೇಟ್ಗೆ ಹಾಕಿ ತೊಗೊಂಡು ಬರ್ತೀನಿ ಅಂತ ಹೇಳ್ದ. ಮೈನಾ ಸರಿ ಅಂತ ತಲೆ ಆಡಿಸಿ ಒದ್ದೆ ಕೂದಲನ್ನ ಕೈಯಲ್ಲಿ ಆಡಿಸ್ತಾ ಡೈನಿಂಗ್ ಟೇಬಲ್ ಹತ್ರ ಹೋಗಿ ಕೂತ್ಲು. ಕಿಚನ್ ಹೊರಗೆ ಬಂದ ತ್ರಿಶೂಲ್ ಕೈಲಿ 2 ಪ್ಲೇಟ್ಗಳಿದ್ವು. ಒಂದನ್ನ ಮೈನಾ ಕೈ ಕೊಟ್ಟು ಚೇರ್ ಎಳ್ಕೊಂಡು ಪಕ್ಕ ಕೂತ. ಒಗ್ಗರಣೆ ಅವಲಕ್ಕಿಯ ಘಮ ಇಡೀ ಮನೆ ತುಂಬಾ ಹರಡಿತ್ತು. ಆದ್ರೆ ಮೈನಾ ಗಮನ ಮಾತ್ರ ತ್ರಿಶೂಲ್ ಮೇಲೆ ಇತ್ತು. ಅವಳು ಸ್ಮೈಲ್ ಮಾಡ್ತಾ, ಇವತ್ತು ಟಿಫನ್ ರೆಡಿ ಮಾಡೋಕೆ ಏನಾದ್ರೂ ಸ್ಪೆಷಲ್ ರೀಸನ್ ಇದೆಯಾ ಅಂತ ಕೇಳಿದ್ಲು. ಹಾಗೆ ಸುಮ್ಮನೆ ಮಾಡಿದೆ. ಸ್ಪೆಷಲ್ ಏನಿದೆ? ಮೈನಾ ಮುಂದೆ ಏನೂ ಪ್ರಶ್ನೆ ಮಾಡದೆ ಅವಲಕ್ಕಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು. ಸಡನ್ ಆಗಿ ಮೈನಾಗೇನೋ ನೆನಪಾಗಿ, ಅಯ್ಯೋ, ಮರ್ತೇ ಹೋಗಿತ್ತು, ಇವತ್ತು ನನಗೊಂದು ಇಂಟರ್ವ್ಯೂ ಇದೆ. ನಾಯಕ್ ಗ್ರೂಪ್ಸ್ದ
ಹೌದು ಅದೇ ಅಂತ ಹೇಳ್ತಾ ಮೈನಾ ಬೇಗ ಬೇಗ ಅವಲಕ್ಕಿ ತಿಂದು ಮುಗಿಸಿದ್ಲು. ನಾಯಕ್ ಗ್ರೂಪ್ಸ್ನಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದಾನೆ, ಬೇಕಿದ್ರೆ ಅವನಿಗೆ ಕಾಲ್ ಮಾಡಿ ನಿಂಗೆ ಜಾಬ್ ಸಿಗೋ ಥರ ಹೆಲ್ಪ್ ಮಾಡಲಾ ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ದ. ತ್ರಿಶೂಲ್ ಯಾರಿಗೋ ಕಾಲ್ ಮಾಡ್ದ. ಬೇಡ, ನೀನು ಕಾಲ್ ಕಟ್ ಮಾಡು. ತ್ರಿಶೂಲ್ ಅವಳ ಮಾತು ಕೇಳಿ ಶಾಕ್ ಆಗಿ ಕಾಲ್ ಕಟ್ ಮಾಡಿ ಫೋನ್ ಟೇಬಲ್ ಮೇಲಿಟ್ಟ. ಈ ಜಾಬ್ ನಂಗೆ ತುಂಬ ಇಂಪಾರ್ಟೆಂಟ್, ಅದು ನಿಂಗೂ ಗೊತ್ತಲ್ವಾ? ಆದರೆ ಜಾಬ್ ನನ್ನ ಸ್ಕಿಲ್ಸ್ ನೋಡಿ ಕೊಡಬೇಕು, ಬೇರೆ ಥರ ಇನ್ಫ್ಲೂಯೆನ್ಸ್ ಮಾಡಿ ಪಡ್ಕೊಳ್ಳೋಕ್ಕೆ ನಂಗೆ ಇಷ್ಟ ಇಲ್ಲ, ಸಾರಿ. ತ್ರಿಶೂಲ್ಗೆ ಚೂರು ಬೇಜಾರಾಯಿತು, ಆದರೆ ಮೈನಾ ತೀರ್ಮಾನ ಕೂಡ ಅವನಿಗೆ ಇಷ್ಟ ಆಯಿತು. ಐ ಲವ್ ದಿಸ್ ಆ್ಯಟಿಟ್ಯೂಡ್. ನಿನ್ನ ಥರ ಜನ ತುಂಬಾ ಇಷ್ಟ ಆಗ್ತಾರೆ ನನಗೆ. ನಮ್ಮ ಕೇಪಬಿಲಿಟಿ ಯೂಸ್ ಮಾಡಿಕೊಂಡು ಜಾಬ್ ಪಡ್ಕೊಳ್ತೀನಿ ಅನ್ನೋರೇ ತುಂಬಾ ಕಡಿಮೆ. ತ್ರಿಶೂಲ್ ಮತ್ತು ಮೈನಾ ಕೂಡ ಕ್ಯಾಬ್ನಲ್ಲಿ ನಾಯಕ್ ಗ್ರೂಪ್ಸ್ಗೆ ಹೋಗಿ ಮುಟ್ಟಿದ್ರು. ಥ್ಯಾಂಕ್ ಯು ತ್ರಿಶೂಲ್, ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ ಅನಿಸುತ್ತೆ. ಮೈನಾ ಅವಳ ಪರ್ಸ್ ಮತ್ತು ಫೈಲ್ ಎಲ್ಲ ತೊಗೊಂಡು ಕ್ಯಾಬ್ನಿಂದ ಇಳಿದ್ಲು. ತ್ರಿಶೂಲ್ ಅವಳನ್ನು ನಿಲ್ಲಿಸ್ತಾ, 1 ಸೆಕೆಂಡ್, ನಂಗೆ ಗೊತ್ತು ನಿಂಗಿಲ್ಲಿ ನಿನ್ನ ಕೇಪಬಿಲಿಟಿ ಮೇಲೆ ಜಾಬ್ ಬೇಕು ಅಂತ, ಆದರೆ ಈ ಕಂಪ್ನಿ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ. ಅಫ್ಕೋರ್ಸ್ ನಾಯಕ್ ಗ್ರೂಪ್ಸ್ ಇಂಟರ್ವ್ಯೂಸ್ ತುಂಬಾ ಕಷ್ಟ ಇರುತ್ತೆ ಅಂತ ಹೇಳ್ದ. ತ್ರಿಶೂಲ್ ಮಾತು ಕೇಳಿ ಮೈನಾ ಒಂದು ಸಲ ಜೋರಾಗಿ ಉಸಿರೇಳ್ಕೊಂಡು, ನಿನ್ನ ಚಿಂತೆ ಏನು ಅನ್ನೋದು ನಂಗೆ ಗೊತ್ತು, ಆದರೆ ಯಾರ ಹೆಲ್ಪು ಇಲ್ಲದೆ ನಾನು ಕೆಲಸ ಪಡ್ಕೋಬೇಕು ಅಂತ ಅಂದ್ಕೊಂಡವಳು. ಪ್ಲೀಸ್ ಈಗಲಾದರೂ ನಾನು ನನ್ನಿಷ್ಟದ ಥರ ಡಿಸೈಡ್ ಮಾಡ್ತೀನಿ ಅಂತ ಕೈ ಮುಗಿದು ಕೇಳಿದ್ಲು. ಮೈನಾ ಧೈರ್ಯ ನೋಡಿ ತ್ರಿಶೂಲ್ಗೆ ಕಾನ್ಫಿಡೆನ್ಸ್ ಬಂತು. ಅವನು ಸ್ಮೈಲ್ ಮಾಡ್ತಾ, ಆಲ್ ದಿ ಬೆಸ್ಟ್ ಮೈನಾ, ನಿನ್ನ ಮೇಲೆ ನಂಗೆ ಕಾನ್ಫಿಡೆನ್ಸ್ ಇದೆ, ಹೋಗ್ಬಾ ಅಂತ ಹೇಳ್ದ. ಸರಿ ಅಂತ ತಲೆ ಆಡಿಸ್ತಾ ಮೈನಾ ಒಳಗೆ ಹೋದ್ಲು. ಮೈನಾ ಕ್ವಾಲಿಫಿಕೇಷನ್ಸ್ ಬಗ್ಗೆ ಗೊತ್ತಿರೋ ತ್ರಿಶೂಲ್ಗೆ ಮನ್ಸಲ್ಲೇ ಒಂದು ಥರ ಭಯ. ಅವಳಿಗೆ ಆ ಕೆಲಸ ಸಿಗದೆ ಹೋದ್ರೆ ಅಂತಲೇ ಹೆದರ್ತಾ ಇದ್ದ. ಪ್ರಾಡಕ್ಟ್ ಮ್ಯಾನೇಜರ್ ಪೊಸಿಷನ್ಗೆ ಯಾವ ಕ್ವಾಲಿಫಿಕೇಷನ್ ಬೇಕೋ ಅದು ಮೈನಾ ಹತ್ರ ಇರಲಿಲ್ಲ. ಮೈನಾ ಅವನ ಹೆಲ್ಪ್ ಬೇಡ ಅಂತ ಹೇಳಿದ್ದು ಅವನಿಗೆ ಎಲ್ಲಕ್ಕಿಂತ ಹೆಚ್ಚು ಶಾಕ್ ಆಗಿತ್ತು. ಆದರೆ ಅದು ತುಂಬಾನೇ ಒಳ್ಳೆ ಆಟಿಟ್ಯೂಡ್. ಅದಕ್ಕೆ ಅವಳು ಸ್ವಂತ ಬಲದಲ್ಲೇ ಮುಂದುವರಿಲಿ ಅನ್ಕೊಂಡು ಹೆಲ್ಪ್ ಮಾಡೋಕೆ ಹೋಗಲಿಲ್ಲ. ಆದರೆ ಈಗ ತ್ರಿಶೂಲ್ ಹೇಗೆ ಒಳಗೆ ಹೋಗ್ತಾನೆ ಅನ್ನೋದೇ ದೊಡ್ಡ ಪ್ರಶ್ನೆ. ಅವನಿಗೆ ಪ್ರತಿ ಕ್ಷಣ ಕೂಡ ಮೈನಾ ಜೊತೆ ಇರಬೇಕು ಅನ್ನಿಸ್ತಾ ಇತ್ತು. ಆದರೆ ಅವಳಿಗೆ ಅನುಮಾನ ಬರದೇ ಇರೋ ಥರ ಆಫೀಸ್ ಒಳಗೆ ಹೇಗೆ ಹೋಗ್ತಾನೆ? ತಕ್ಷಣ ಅವನಿಗೊಂದು ಐಡಿಯಾ ಬಂತು. ಫೋನ್ ತೆಗೆದು ಸಂಜೀವ್ಗೆ ಕಾಲ್ ಮಾಡ್ದ. ಸಂಜೀವ್, ಈ ಪ್ರಾಡಕ್ಟ್ ಮ್ಯಾನೇಜರ್ ಇಂಟರ್ವ್ಯೂ ಯಾವ ಫ್ಲೋರ್ನಲ್ಲಿ ನಡೀತಾ ಇದೆ? 6th ಫ್ಲೋರ್ನಲ್ಲಿ ನಡೀತಾ ಇದೆ ಸರ್. ಓಕೆ, ಒಂದು ಕೆಲಸ ಮಾಡಿ, 6th ಫ್ಲೋರ್ನ CCTV ಕ್ಯಾಮ್ರಾಸ್ ಆಕ್ಸಿಸ್ನ ನನ್ನ ಫೋನಿಗೆ ಕಳಿಸಿ. ಓಕೆ ಸರ್, ಈಗಲೇ ಶೇರ್ ಮಾಡ್ತೀನಿ. ಅಷ್ಟು ಹೇಳಿ ಸಂಜೀವ್ ತಕ್ಷಣ CCTV ಕ್ಯಾಮ್ರಾಸ್ ಆಕ್ಸಿಸ್ ಲಿಂಕ್ ತ್ರಿಶೂಲ್ ನಂಬರ್ಗೆ ಸೆಂಡ್ ಮಾಡ್ದ. ತ್ರಿಶೂಲ್ ಕಾಲ್ ಕಟ್ ಆಗಿದ್ದೆ ಕ್ಯಾಮ್ರಾ ಆಕ್ಸೆಸ್ ಅವನ ನಂಬರ್ಗೆ ಬಂತು. ತ್ರಿಶೂಲ್ ಯಾವತ್ತಿಗೂ ಮೈನಾ ಜೊತೆ ಇರೋ ಆಸೆ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಅವನ ಇರಾದೆ. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.